ಸರ್, ಪ್ರಮುಖವಾಗಿ ಸದನದಲ್ಲಿ ನಿಮ್ಮ ಒಗ್ಗಟ್ಟಿನ ಹೋರಾಟ ನಡೆಯುತ್ತೆ ಸರ್, ಯಾಕಂದ್ರೆ ಜ್ವಲಂತ ಸಮಸ್ಯೆಗಳಿದಾವೆ. ಈಗ ನೋಡ್ಲಕತ್ತಿರಲ್ಲ, ಇವತ್ತೇನಾರೆ ನಮ್ಮಲ್ಲಿ ಏನು ಭಿನ್ನಮತ ಬಂದದ, ಗಟ್ಟಿಯಾಗಿ ನಾವು ವಿರೋಧ ಪಕ್ಷದ ನಾಯಕರ ಜೊತೆಗೆ ನಿಂತು ಇವತ್ತು ಮಾತಾಡಕತ್ತೀವಿ. ಇವತ್ತೇನು ಇದ್ರ ಬಗ್ಗೆ ಚರ್ಚೆ KPSC ಹಗರಣ ಏನಾಗಿದೆ ಅದು ಒಟ್ಟಾಗಿ ನಾವೆಲ್ಲರೂ ಇವತ್ತು ಏನು ವಿರೋಧ ಪಕ್ಷ ನಾಯಕರು ಇವತ್ತು ಸೂಚನೆ ನಿಲುವಳಿ ಸೂಚನೆ ತಂದು ಅದಕ್ಕೆ ಬೆಂಬಲವನ್ನೇ ನಾವು ಕೊಟ್ಟಿದ್ದೀವಿ. ನಮ್ಮಲ್ಲಿ ಜನಪರವಾದಂಥ ವಿಚಾರದಲ್ಲಿ ಯಾವುದೇ ರೀತಿಯ ಭಿನ್ನಮತ ಇಲ್ಲ. ನಮ್ದು ಏನಿರುವುದು ಭಿನ್ನಮತ ಕುಟುಂಬ ರಾಜಕಾರಣ, ಭ್ರಷ್ಟಾಚಾರದ ಕುಟುಂಬವನ್ನು ದೂರ ಇಡಬೇಕು ಅಂತ ಬಿಟ್ಟರೆ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರೀಯ ನಾಯಕರ ಬಗ್ಗೆ ಅಥವಾ ನಮ್ಮ ಸಿದ್ಧಾಂತಗಳ ಬಗ್ಗೆ ಅಥವಾ ವಿಧಾನಸಭೆಯ ಒಳಗೆ ಜನಪರ ಹೋರಾಟದಲ್ಲಿ ಯಾವುದೇ ಭಿನ್ನಮತ ಇಲ್ಲ. KPSCದು ನಾವು ಗಂಭೀರವಾಗಿ ತೊಗೊಂಡಿದ್ದೀವಿ. ಲಕ್ಷಾಂತರ ಯುವಕರು ಪರೀಕ್ಷೆಯಲ್ಲಿ ಬರೆದು ಇವರು ಆ KPSCಯಲ್ಲಿರುವಂಥ ಅಧಿಕಾರಿ ಮತ್ತು ಅಲ್ಲಿರುವಂಥ ಏನು KPSC ಮೆಂಬರ್ಸ್ ಅದಾರ, ಚೇರ್ಮನ್ ಇದ್ದಾರೆ, ಕರ್ನಾಟಕದಲ್ಲಿ 3 ಕೋಟಿ ಜನ, 18 ಮಂದಿ KPSC ಮೆಂಬರ್ ಇದ್ದಾರೆ. ಉತ್ತರ ಪ್ರದೇಶದಲ್ಲಿ 25 ಕೋಟಿ ಜನ, 6 ಮಂದಿ ಅಲ್ಲಿ UPSC ಅದಾರೆ. ಅಂದರೆ ಇಟ್ಟು 18 ಮಂದಿ ಏನು ಕತ್ತಿ ಕಾಯ್ಲಾಕತ್ತಾರ. ಕನ್ನಡ ಬರಲಿಲ್ಲ ಅಂದ್ರೆ ಕನ್ನಡನೇ ಕೊಲೆ ಮಾಡ್ಲಕತ್ತಾರ. ಕನ್ನಡ ಟ್ರಾನ್ಸ್ಲೇಷನ್ ಮಾಡೋದಲ್ಲ, ಇಂಗ್ಲೀಷ್ ಗೂಗಲ್ಗೆ ಹೋಗಿ ಟ್ರಾನ್ಸ್ಲೇಷನ್, ಇವನು ಮಾನ ಮರ್ಯಾದೆ ಐತ್ರೆ. ಕನ್ನಡ ಎಲ್ಲಿ ಟ್ರಾನ್ಸ್ಲೇಷನ್ ಮಾಡಬೇಕು? ನಮ್ಮಲ್ಲೇ ಕನ್ನಡ ಚಲೋ ಒಳ್ಳೆ ಅಧಿಕಾರಿಗಳದಾರ. ಏನೋ ಯಾವುದೋ IAS ಅದವ್ರಿಗೆ ನಮ್ದು ರಾಜ್ಯದವ್ರು ಇರೋದಿಲ್ಲ ಬೇರೆ. ಆದರೆ IAS ಅಧಿಕಾರಿಗಳ ಲಾಬಿ ಅಲ್ಲ, ಒಳ್ಳೆಯ ಅಧಿಕಾರಿಗಳನ್ನು ಅಲ್ಲಿ ಹಾಕ್ತಾ ಇಲ್ಲ, ಭ್ರಷ್ಟ ಅಧಿಕಾರಿಗಳನ್ನು. ಮತ್ತು ಈ KPSC ಚೇರ್ಮನ್ನು ಮತ್ತು ಎಲ್ಲ ಏನು ಮೆಂಬರ್ ಅದಾರಲ್ಲ, ಇವತ್ತು ನಮ್ಮ ವಿದ್ಯಾರ್ಥಿಗಳು ಹಗಲು ರಾತ್ರಿ ಕಣ್ಣಲ್ಲಿ ಎಣ್ಣೆ ಹಾಕ್ಕೊಂಡು ಪಾಪ ಅಧ್ಯಯನ ಮಾಡ್ತಾರೆ, ಪರೀಕ್ಷೆ ಬರಿಬೇಕತ್ತಾರ, ಒಂದು ಒಳ್ಳೆಯ ಅಧಿಕಾರಿ ಆಗ್ಬೇಕತ್ತಾರ. ಆದ್ರೆ ಒಂದೊಂದು ಪೋಸ್ಟಿಗೆ ಅಸಿಸ್ಟೆಂಟ್ ಕಮಿಷನರ್ 2 ರಿಂದ 3 ಕೋಟಿ ರೂಪಾಯಿ ಲೂಟಿ ಮಾಡ್ಲಕತ್ತಾರ. ಯಾರು ರಾಜಕಾರಣಿಗಳು, ಯಾವ ಅಧಿಕಾರಿಗಳು, ಕೆಲವೊಂದು ಮಂದಿ ಅದಾರ ಭ್ರಷ್ಟ ರಾಜಕಾರಣಿಗಳು, ಭ್ರಷ್ಟ ಅಧಿಕಾರಿಗಳು ತಮ್ಮ ಮಕ್ಕಳು ಯಾರಿಗೂ ಕೊಡಲಿಲ್ಲ ಅಂದ್ರೆ, ಅವ್ರು ಯಾರೂ ಸೆಲೆಕ್ಟ್ ಮಾಡಲಿಲ್ಲ ಅಂದ್ರೆ ನಿನಗೆ KS ಮಾಡಿಸ್ಕೊಡ್ತೀನಿ, ನನ್ನ ಮಗಳನ್ನ ಲಗ್ನ ಆಗೋನು ಅಂತ ತಾಳಿ ಭಾಗ್ಯ ನಡೆದ. ಅದಕ್ಕೆ KPSCಯಲ್ಲಿ ತಾಳಿ ಭಾಗ್ಯ ಕಾರ್ಯಕ್ರಮ ಹಾಕ್ಕೊಂಡವ್ರು ಕೆಲವೊಂದು ಭ್ರಷ್ಟರು. ಅವ್ರ ಮಕ್ಕಳು ಹೆಣ್ಮಕ್ಳು ಯಾರಿಗೂ ಕನ್ಯೆ ಅಲ್ಲಿ ವರ ಸಿಗಲಿಲ್ಲ ಅಂದರೆ ನಿನಗೆ KS ಮಾಡ್ತೀನಿ, PSI ಮಾಡ್ತೀನಿ, ನಿನಗೆ DSP ಮಾಡ್ತೀನಿ ಅಂತೇಳಿ KPSC ಒಂದು ತಾಳಿ ಭಾಗ್ಯ ಒಂದು ಕೇಂದ್ರ ಆಗಿದೆ. ಅದ್ರ ಜೊತೆಗೆ KPSC ಮೇಲೆ ಏನೂ ನಿಯಂತ್ರಣ ಇಲ್ಲ. ಮುಖ್ಯಮಂತ್ರಿ ಹೇಳಿದ್ರು ಅವ್ರು ಕೇರ್ ಮಾಡ್ತಾ ಇಲ್ಲ. ಅದಕ್ಕೆ ನಮ್ದು ಇರುವಂಥ ಉದ್ದೇಶ 30 ಕೋಟಿ ರೂಪಾಯಿ ಹಾಳು ಮಾಡ್ಯಾರ. ರೀ ಎಕ್ಸಾಮ್ ಮಾಡ್ತೀನಿ ಅಂತ. ಇದರಿಂದ ನಮ್ಮ ವಿದ್ಯಾರ್ಥಿಗಳು ಏನು ಭವಿಷ್ಯವನ್ನು ರೂಪಿಸುವಂಥ ವಿದ್ಯಾರ್ಥಿಗಳಿಗೆ ಇವ್ರು ಸರಿಯಾಗಿ ಕನ್ನಡ ಟ್ರಾನ್ಸ್ಲೇಷನ್ ಬರೋದಿಲ್ಲ ಅಂದರೆ ಅದಕ್ಕೆ ಕತ್ತಿ ಕಾಯ್ಲು ಹಾಕಿದ್ದು KPSC ಇದೆ. ಯಾವ ರೀತಿ UPSC ಎಷ್ಟು ಸಿಸ್ಟಮೆಟಿಕ್ ಮಾಡ್ತಾರೆ ಅದೇ ಮಾಡಲನ್ನು ಇದಕ್ಕೆ ತರಬೇಕು. ಇದಕ್ಕೊಬ್ಬ ರಿಟೈರ್ಡ್ ಪ್ರಾಮಾಣಿಕ ಜಡ್ಜ್ ಇದರ ಮೇಲೆ ಉಸ್ತುವಾರಿ ಇಡಬೇಕು. ಇಲ್ಲಾಂದರೆ KPSC ಇದೊಂದು ಭ್ರಷ್ಟಾಚಾರದ ಒಂದು ದೊಡ್ಡ ಕೂಪಾಗಿದೆ.